ಕರುನಾಡಿಗೆ ಬರದ ಕರಿನೆರಳು ಆವರಿಸಿದೆ. ಮುಂಗಾರು ಮಳೆ ಇಲ್ಲದೆ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಸಮರ್ಪಕ ಮಳೆ ಇಲ್ಲದೆ ಜಲಾಶಯದ ನೀರು ಖಾಲಿ ಆಗ್ಬಿಟ್ಟಿದೆ. ರಾಮನಗರದಲ್ಲೂ ಕೂಡ ನೀರಿಗಾಗಿ ತತ್ವಾರ ಶುರುವಾಗ್ಬಿಟ್ಟಿದೆ. ಈ ಕಣ್ವ ಜಲಾಶಯದ ನೀರು ತಳಮಟ್ಟಕ್ಕೆ ಕುಸಿದಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡ್ಕೊ ಬನ್ನಿ. ರಾಜ್ಯಾದ್ಯಂತ ಕುಡಿಯುವ ನೀರಿಗೆ ಈಗ ಭಾರೀ ಸಮಸ್ಯೆ ಶುರುವಾಗಿರುವಂಥದ್ದು. ರಾಜ್ಯದ ನಾನಾ ಭಾಗಗಳಲ್ಲಿ ಈಗ ಕುಡಿಯೋ ಸಮಸ್ಯೆ ಭಾಳ ತೊಂದರೆಯಲ್ಲಿ ಸಿಗಾಕೊಂಡಿರುವಂಥದ್ದು. ಅದರಂತೆ ಈಗ ರಾಜ್ಯದ ಅಣೆಕಟ್ಟುಗಳು ಕೂಡ ಖಾಲಿಯಾಗಿದೆ. ನಾವೀಗ ಸದ್ಯ ರಾಮನಗರ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕಣ್ವ ಜಲಾಶಯದ ಬಳಿ ಇದ್ದೇವೆ. ಈ ಜಲಾಶಯದಲ್ಲೂ ಕೂಡ ಅದೇ ಪರಿಸ್ಥಿತಿ ಈಗ ಶುರುವಾಗಿದೆ. ಏನಂದರೆ ಜಲಾಶಯದಲ್ಲಿ ನೀರಿನ ಮಟ್ಟ ಈಗ ಕಡಿಮೆ ಆಗ್ತಾ ಇರುವಂಥದ್ದು. ಎಲ್ಲಿಗೂ ಕೂಡ ಈಗಾಗಲೇ ಕುಡಿಯೋ ನೀರಿಗೆ ಕೂಡ ನೀರನ್ನು ಒದಗಿಸ್ತಾ ಇರೋಂಥ ಪರಿಸ್ಥಿತಿಗೆ ಈಗ ಅಣೆಕಟ್ಟು ಬಂದು ತಲುಪಿದೆ. ಸುಮಾರು 32 ಅಡಿಯಷ್ಟು ಸಾಮರ್ಥ್ಯ ಹೊಂದಿರುವಂಥ ಈ ಒಂದು ಅಣೆಕಟ್ಟು ಇದೀಗ ಬರಿದಾಗ್ತಾ ಇರುವಂಥದ್ದು ಸಾಕಷ್ಟು ಏನು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈಗ ಮಳೆಗಾಲ ಶುರುವಾಗಿ 2 ತಿಂಗಳಾದರೂ ಕೂಡ ಮಳೆ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಮತ್ತು ರಾಜ್ಯದ ಅನೇಕ ಡ್ಯಾಮ್ಗಳು ಈಗಾಗಲೇ ಖಾಲಿಯಾಗಿ ಭರ್ತಿಯಾಗಿ ಏನು ಬರಗಾಲದ ಪರಿಸ್ಥಿತಿ ಶುರುವಾಗಿದೆ. ಮಳೆಗಾಲದಲ್ಲಿ ಬರಗಾಲ ಅಂತ ಪರಿಸ್ಥಿತಿ ಬಂದಿರುವಂಥದ್ದು. ಈ ಅಣೆಕಟ್ಟು ಪ್ರಮುಖವಾಗಿ ಮಾಗಡಿ ಮತ್ತು ಚನ್ನಪಟ್ಟಣಕ್ಕೆ ಏನು ನಗರ ಭಾಗಗಳಿಗೆ ಕುಡಿಯೋ ನೀರನ್ನು ಒದಗಿಸುವಂಥ ಪ್ರಮುಖ ಅಣೆಕಟ್ಟು ಇದಾಗಿದ್ದು 32 ಅಡಿಯಷ್ಟು ಇರುವಂಥ ಈ ಅಣೆಕಟ್ಟು ಇದೀಗ ಬರಿದಾಗ್ತಾ ಇರೋದು ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿದೆ. ಮತ್ತು ಇನ್ನೊಂದು ಇಲ್ಲಿನ ಏನು ಅಂತರ್ಜಲ ಮಟ್ಟವು ಕೂಡ ಕುಸಿತಾ ಇರುವಂಥದ್ದು. ಏನು 800 ಅಡಿ ಈ ರೀತಿಯಾಗಿ ಬೋರ್ವೆಲ್ಗಳನ್ನು ಕೊರೆಸಿದ್ರೂ ಕೂಡ ನೀರು ಸಿಗದಿರೋಂಥ ಪರಿಸ್ಥಿತಿಗೆ ಈಗ ಬಂದಿದೆ. ಹಾಗಾಗಿ ಮಾಗಡಿ ಮತ್ತು ಚನ್ನಪಟ್ಟಣ ಇವೆರಡು ಪಟ್ಟಣ ಭಾಗಗಳಿಗೆ ಪ್ರಮುಖವಾಗಿ ನೀರನ್ನು ಒದಗಿಸ್ತಾ ಇರುವಂಥ ಈ ಅಣೆಕಟ್ಟು ಇದೀಗ ಬರಿದಾಗ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ಈ ಭಾಗದ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕುವಂಥ ಪರಿಸ್ಥಿತಿ ಇದಾಗಿದ್ದು, ಖಾಲಿಯಾಗಿ ಕಾಣ್ತಾ ಇರುವಂಥ ಈ ಡ್ಯಾಮು ಇದೀಗ ಏನಾದರೂ ಒಂದು ವೇಳೆ ಮತ್ತಷ್ಟು ಏನು ನೀರಿನ ಮಟ್ಟ ಕುಸಿದಿದೆ ಅದಲ್ಲಿ ಕುಡಿಯೋ ನೀರಿರಲಿ ಇಲ್ಲಿನ ರೈತರು ಅಂತರ್ಜಲವನ್ನು ಕೂಡ ಏನು ಅಂತರ್ಜಲ ಸರಿಯಾದ ಸಮಯಕ್ಕೆ ನೀರು ಸಿಗ್ತಾ ಇಲ್ವಲ್ಲ, ಆ ರೀತಿಯ ಪರಿಸ್ಥಿತಿ ಇನ್ನಷ್ಟು ಹೆಚ್ಚು ಆಗುವಂಥದ್ದು ಮತ್ತು ಸಮಸ್ಯೆ ಉಲ್ಬಣವಾಗುವಂಥದ್ದು ಎಲ್ಲ ಲಕ್ಷಣಗಳಿಗೆ ಗೋಚರವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸರ್ಕಾರ ನಾನಾ ಭಾಗಗಳಲ್ಲೂ ಕೂಡ ಏನು ಟ್ಯಾಂಕ್ ಮುಖಾಂತರ ನೀರನ್ನು ಒದಗಿಸುವಂಥ ಒಂದು ಪ್ರಯತ್ನಕ್ಕೆ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ರಾಮನಗರ ಜಿಲ್ಲೆ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ರಾಜು KS PNS ವಿಸ್ತಾರ ನ್ಯೂಸ್ ರಾಮನಗರ.